ತುಂಬಾ ಟೇಸ್ಟಿಯಾದ ಮತ್ತು ಸಿಂಪಲಾದ ಸಾಂಬಾರ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೇನೆ. ಕುಕ್ಕರಲ್ಲಿ ಸ್ವಲ್ಪ ತೊಗರಿಬೇಳೆ, ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಬೇಯಿಸೋದಕ್ಕೆ ಬಿಡೋಣ. ಒಂದು 4 ವಿಷಲ್ ತೆಗೆದ್ರೆ ಸಾಕು. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ. ಇದನ್ನು ಮ್ಯಾಶ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಅದೇ ಕುಕ್ಕರಲ್ಲಿ ಎಣ್ಣೆ ಮತ್ತು ಒಂದು ಈರುಳ್ಳಿಯನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಮಗೆ ಬೇಕಾಗಿರೋ ಯಾವುದೇ ತರಕಾರಿಯನ್ನು ಸೇರಿಸ್ಬೋದು. ನಾನು ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್, ಬದನೆಕಾಯಿ, ಬೆಂಡೆಕಾಯಿ ಮತ್ತು ನುಗ್ಗೆಕಾಯಿನ ತೊಗೊಂಡಿದ್ದೇನೆ. ಬೆಂಡೆಕಾಯಿ ಮತ್ತು ನುಗ್ಗೆಕಾಯಿ ಸೆಪ್ರೇಟಾಗಿ ಬೇಯಿಸಬೇಕಾಗುತ್ತೆ. ಈ ಬಾಕಿ ಎಲ್ಲ ತರಕಾರಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಉಪ್ಪನ್ನು ಹಾಕಿಬಿಟ್ಟು ನೀರು ಹಾಕಿ 1 ವಿಷಲ್ ಕೂಗಿಸಿದ್ರೆ ಸಾಕು. ಒಳ್ಳೆ ರೀತಿ ಬೇಯುತ್ತೆ ಅದು. ನಂತರ ಬೇಯಿಸಿದ್ದ ತರಕಾರಿಯನ್ನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾವು ಮೊದಲೇ ಕಟ್ ಮಾಡಿಟ್ಟ ಬೆಂಡೆಕಾಯಿ ಮತ್ತು ನುಗ್ಗೆಕಾಯಿನೂ ಕೂಡ ಹಾಕಿ ಒಳ್ಳೆ ರೀತಿ ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ಮೊದಲೇ ನಾವು ಮ್ಯಾಶ್ ಮಾಡಿಟ್ಟ ಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದು ನಮ್ಮದೇ ಆದ ಓನ್ ಪ್ರಾಡಕ್ಟ್ RG ಸಾಂಬಾರ್ ಮಸಾಲ. ಹೋಮ್ ಮೇಡ್ ಆಗಿರುತ್ತೆ, ನಾವೇ ಮಾಡ್ತೀವಿ. ಇದೇನಾದರೂ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೇಕು ಅಂತ ಹೇಳಿ. ಈ ಸಾಂಬಾರ್ ಪೌಡರನ್ನು ಒಂದು 2ರಿಂದ 3 ಸ್ಪೂನಷ್ಟು ನಾನು ಹಾಕ್ತಾ ಇದ್ದೇನೆ. ಈ ಪೌಡರ್ ಹಾಕಿದ್ರೆ ಮತ್ತೆ ಬೇರೆ ಯಾವುದೇ ಪೌಡರನ್ನು ಹಾಕಬೇಕನ್ನೋ ಅವಶ್ಯಕತೆ ಇರಲ್ಲ. ರುಬ್ಬಬೇಕನ್ನೋ ಟೆನ್ಷನ್ ಕೂಡ ಇರಲ್ಲ ಯಾವುದೇ ಮಸಾಲೆನ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವಾ. ಯಾವುದೇ ಕೆಮಿಕಲ್, ಕಲರ್ ಮತ್ತು ಪ್ರಿಸರ್ವೇಟಿವ್ಸ್ ಏನೂ ಇರಲ್ಲ. ಪಕ್ಕ ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರುತ್ತೆ. ಈಗ ಹುಣಸೆ ಹುಳಿ ಮತ್ತು ಬೆಲ್ಲನ ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸಾಂಬಾರು ನಿಮಗೆ ತೆಳು ಬೇಕಿದ್ರೆ ತೆಳು ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿಯಾಗಿ. ನನಗೆ ಜಾಸ್ತಿ ತೆಳು ಬೇಡ, ಇಷ್ಟೇ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಜಾಸ್ತಿ ನೀರು ಸೇರಿಸ್ಕೊಳ್ತಾ ಇಲ್ಲ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೊಳ್ಳೆ ಕುದಿಯನ್ನು ತೆಗೆಸ್ಕೊಳ್ತಾ ಇದ್ದೇನೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಳ್ಳೆ ರೀತಿ ಮಿಕ್ಸ್ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಕೊನೆಯದಾಗಿ ಒಗ್ಗರಣೆಯನ್ನು ಕೊಡೋಣ. ಸಾಸಿವೆ, ಇಂಗು, ಒಣಮೆಣಸು ಮತ್ತು ಕರಿಬೇವನ್ನ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ದೇವಸ್ಥಾನದ ಶೈಲಿಯಲ್ಲಿ ಸಾಂಬಾರನ್ನು ರೆಡಿ ಮಾಡಿದ್ದೇನೆ. ಇದನ್ನು ನೀವು ಟ್ರೈ ಮಾಡಿ.